ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿಚಂದ್ರ. ಎಲ್ಲರಿಗೂ ಆರ್ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಕನ್ನಡದ ಪ್ರಮುಖ ಕವಿಗಳ ಸರಣಿ ವಿಡಿಯೋದಲ್ಲಿ ಕನ್ನಡದ ಪ್ರಖ್ಯಾತ ಕವಿಯಾದಂತಹ ಗೋವಿಂದ ಪೈ ಅಂದರೆ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಯಾರಾದರೂ ಆ ಒಂದು ವಿಡಿಯೋ ಇಲ್ಲಪ್ಪ ಅಂತಂದರೆ ನಮ್ಮ ಚಾನಲ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಲಿಂಕನ್ನು ಹಾಕ್ತಾ ಹೋಗ್ತೀನಿ, ನೀವು ನೋಡ್ಕೋಬೋದು. ಅದೇ ರೀತಿ ಈ ದಿನ ಕನ್ನಡದ ಮತ್ತೊಬ್ಬ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನು ಪಡೆದಂತಹ ಒಬ್ಬ ಪ್ರಖ್ಯಾತ ಕವಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅವ್ರು ಯಾರಪ್ಪ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಇವರು ಕುವೆಂಪು ಅನ್ನುವಂತಹ ಒಂದು ಕಾವ್ಯನಾಮದಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಇವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾ ಹೋಗ್ತಾರೆ. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರ ಮಡದಿಯ ಹೆಸರು ಹೇಮಾವತಿ ಅಂತ. ಇವರು ಕನ್ನಡದ ಪ್ರಮುಖ ಕವಿಯೂ ಹೌದು. ಹೇಗಂದರೆ ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ಕಾವ್ಯಮೀಮಾಂಸೆ, ವಿಮರ್ಶೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕೃಷಿಯನ್ನು ಮಾಡಿದಂತಹ ಒಬ್ಬ ಕನ್ನಡದ ಪ್ರಖ್ಯಾತ ಕವಿಯೂ ಹೌದು. ಇವರನ್ನು ನಾವು ಕನ್ನಡದ ಎರಡನೆಯ ರಾಷ್ಟ್ರಕವಿ ಅಂತ ಕರಿತಾ ಹೋಗ್ತೀವಿ. 1964ರಲ್ಲಿ ಇವರಿಗೆ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನು ನೀಡಿ ಗೌರವಿಸಲಾಗುತ್ತದೆ. ಅಂದರೆ ಇವರ ಸಾಹಿತ್ಯ ಅಭಿರುಚಿ, ಇವರ ಒಂದು ಲೇಖನಗಳು, ಕಾದಂಬರಿಗಳು ಪರಿಗಣಿಸಿ 1964ರಲ್ಲಿ ಕನ್ನಡದ ಎರಡನೇ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನು ಪಡ್ಕೊಳ್ತಾ ಹೋಗ್ತಾರೆ ಕುವೆಂಪು ಅವರು. ಅದೇ ರೀತಿ ಇವರು ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾ ಹೋಗ್ತಾರೆ. ಇವರ ಕೊಳಲು ಅನ್ನೋದು ಮೊಟ್ಟ ಮೊದಲ ಕವನ ಸಂಕಲನ. ಇವರು ಪ್ರಮುಖವಾದಂತಹ ಕವನಗಳನ್ನು ಬರಿತಾ ಹೋಗ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದಾಗ ಪಾಂಚಜನ್ಯ, ನವಿಲು, ಚಂದ್ರಮಂಚಕೆ ಬಾ ಚಕೋರಿ, ಪಕ್ಷಿಕಾಶಿ, ಕೃತಿಕೆ, ಕಲಾಸುಂದರಿ ಹೀಗೆ ಹಲವಾರು ಕವನ ಸಂಕಲನವನ್ನು ರಚನೆ ಮಾಡ್ತಾ ಹೋಗಿದ್ದಾರೆ. ಅದಲ್ಲದೆ ಇವರ ಪ್ರಮುಖ ಕಾದಂಬರಿಗಳು ಅಂತ ನೋಡ್ತಾ ಹೋದಾಗ ನಾವು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಎರಡು ಪ್ರಖ್ಯಾತ ಕಾದಂಬರಿಗಳನ್ನು ರಚನೆ ಮಾಡಿದಂತಹ ಒಂದು ಕೀರ್ತಿ ಕುವೆಂಪು ಅವರಿಗೆ ಸಲ್ತಾ ಹೋಗುತ್ತೆ. ಆತ್ಮಚರಿತ್ರೆ ಅಂತ ಬಂದಾಗ ಆತ್ಮಚರಿತ್ರೆ ಯಾವುದಪ್ಪ ಅಂತಂದರೆ ನೆನಪಿನ ದೋಣಿಯಲ್ಲಿ ಅನ್ನುವಂತಹ ಒಂದು ಆತ್ಮ ಚರಿತ್ರೆಯನ್ನು ಬರಿತಾ ಹೋಗ್ತಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಕರ್ನಾಟಕ ರತ್ನ ಅನ್ನುವಂತಹ ಒಂದು ಪ್ರಶಸ್ತಿ ಲಭಿಸಿದೆ ಇವರಿಗೆ. ಪದ್ಮಭೂಷಣ, ಪದ್ಮವಿಭೂಷಣ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಅನ್ನುವಂತಹ ಬಿರುದು ಹೀಗೆ ಹಲವಾರು ಪ್ರಶಸ್ತಿಗಳಿವರಿಗೆ ಲಭಿಸಿದೆ. ಇವರಿಗೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಮಹಾಕಾವ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ. 1994 ನವೆಂಬರ್ 11 ಇಹಲೋಕವನ್ನು ತ್ಯಜಿಸಿದರು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಹೇಳ್ತಾ ಹೋದಾಗ ಕುವೆಂಪು ಅವರ ಬಗ್ಗೆ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಇವರು ಕುವೆಂಪು ಅನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ.
ಅದಲ್ಲದೆ ಕನ್ನಡದ ಎರಡನೆಯ ರಾಷ್ಟ್ರಕವಿಯೂ ಹೌದು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಸಹ ಕುವೆಂಪು ಅವರೇ. ಹೀಗೆ ಮತ್ತಷ್ಟು ಕವಿಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.